ವರ್ಕ್ ಈಸ್ ವರ್ಶಿಪ್. ಯಾವ ಕೆಲಸ ಶುರು ಮಾಡಿದ್ರು ಮೊದಲು ಬಟ್ಟೆ ಬಿಚ್ಚಬೇಕು. ತಪ್ಪು ತಿಳ್ಕೊಬೇಡಿ, ಬಟ್ಟೆ ಗಲೀಜಾಗುತ್ತೆ. ಒತ್ತಾರೆ ನಾನು ರಾಗಿ ಮಿಷನ್ ಸೌಂಡ್ ಮಾಡಿದ್ಮೇಲೆನೆ ಕೋಳಿ ಕೂಗೋದು. ನಮ್ ಜನ ಯಾವಾಗ ಬೀಸಕಲ್ ಬಿಟ್ರೋ ಆಗಿಂದ ನಮ್ ಬಿಸ್ನೆಸ್ ಶುರುವಾಯ್ತು. ಅವತ್ತಿಂದ ನಮ್ಮ ವಂಶನ ಮಿಷಿನ್ ವಂಶ ಅಂತ ಕರೀತಾರೆ. ಆ ವಂಶದ ಕುಡಿನೇ ಮಿಷಿನ್ ಮಂಜ. ಇದು ನಮ್ ತಾತದ ತಾತನ್ ಮಿಷಿನ್. ಹಂಗಂತ ಹಳೇದಲ್ಲ, ಹೊಸದು ಅಲ್ಲ. ಈ ಮಿಷಿನ್ ಮೇಲೆ ಯಾಕೆ ಇಷ್ಟೊಂದು ಧೂಳು ಹಿಡಿದಿದೆ ಅಂತ ನೋಡ್ತಾ ಇದ್ದೀರಾ? ಆಷಾಢ ಅಲ್ವಾ, ಕೆಲ್ಸ ಕಮ್ಮಿ ಮಿಷಿನ್ಗೆ. ನಮ್ದು ಯಾವಾಗ್ಲೂ ಜೋರ. ಒಂದ್ ಸಾರಿ ಶುರು ಮಾಡಿದ್ರೆ ಮುಗೀತು, ಮುಗ್ಸ ಮಾತಾಡಿಲ್ಲ. ಪರಂದಮ್ಮ, ಅದು ಆಷಾಢನಾದ್ರೂ ಆಗಿರ್ಲಿ ಶ್ರಾವಣನಾದ್ರೂ ಆಗಿರ್ಲಿ, ಆಷಾಢದಲ್ಲಾದ್ರೂ ಸ್ವಲ್ಪ ರೆಸ್ಟ್ ಕೊಡ. ರೆಸ್ಟ್ ಕೊಟ್ರೆ ನಿನ್ನಂಗೆ ಧೂಳು ಹಿಡ್ಕೊಂಡ್ ಕೂಡ್ತದೆ. ಪಂಚಾಯತ್ ಕೆಲಸ ಅದೇನೋ ಹೇಳ್ತಾರಲ್ಲ, ಅಮ್ಮಡ್ ಬೊಮ್ ಕೆಟ್ಟ ಬೊಮ್ನೆರಡು ಇಟ್ಟಿಲ್ದೆ ಕೆಟ್ಟುವಂತೆ. ಅದೋಗಿ ಬಿಡು. ನೀನೇನೋ ಜಾತ್ರೆಯಲ್ಲಿ ತೇರ್ ತರ ಹೋಗ್ತಿದ್ದೆ, ಇಲ್ಲಿ ನೋಡಿದ್ರ ಧೂಳು ಹೊಡಿತಾ ಕೂತಿದೀಯ. ನಂದು ಬಿಡು, ಪಂಚಾಯತಿ ಮೆಂಬರ್ ಆಗಿ ನೀನ್ ರಾಗಿ ತಂದಿದ್ಯಾ? ನಾನು ಪಂಚಾಯತಿ ಮೆಂಬರ್, ಮನೆಗ್ ಮೆಂಬರ್ ಅಂತ ಹೇಳಿದ್ನ. ಮನೇಲಿ ಏನು ಇಲ್ವಾ? ಎಲ್ಲ ಇದೆ, ಇದ್ರು ಇಲ್ದಂಗೆ. ನಿನ್ನಂಗೆ ಏನೇ ಹೇಳು ಪರಂದಮ್ಮ, ಈ ಸಂಸಾರ ಅನ್ನೋದು ರಾಗಿ ಮಿಷನ್ ಇದ್ದಂಗೆ. ಕರೆಂಟ್ ಇದ್ರೆ ಚಂದ, ಇಲ್ಲ ಅಂದ್ರೆ ನಾನು ಹೇಳಿದ್ದು ಸುಪ್ಪಾಗಿದ್ರೆ ಚೆನ್ನಾಗಿರುತ್ತೆ, ಕಷ್ಟ ಬಂದ್ರೆ ತಡ್ಕೊಳಕ್ ಆಗಲ್ಲ ಅಂದೆ. ನನ್ನ ಪರಿಸ್ಥಿತಿನೂ ಹಂಗೆ. ಹಾ. ನಿನ್ನೆ ನಾನು ನೆಂಡ್ರು ಗೌರಿ ಹಬ್ಬ ಬಂತಲ್ಲ, ಬಂದ್ ಸೀರೆ ಕೊಡಿಸಿ ನಡೀರಿ ಅಂತ ಹೇಳಿದ್ಲು. ಹಾ. ಅಲ್ಲಿ ಹೋಗಿ ನೋಡ್ತೀನಿ, ಎವಿ 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 ಈ ರೇಷ್ಮೆ ಸೀರೆ ಬಾರ್ಡ್ರ್ ಎಷ್ಟ್ ಚಂದ ಆಗದೆ, ಅದನ್ನೇ ಕೊಡ್ಸಿ ಅಂದ್ಲು. ಆಮೇಲೆ ನಾನು ಕೊಡಿಸ್ದೆ. ಹಾ. ಕೊಡ್ಸಿದ ತಕ್ಷಣ ಹೆಂಡತಿ ಜೊತೆ ಆ ಓನರ್ ಹೊಡಿಯೋದ. ಯಾಕೆ? ರೇಷ್ಮೆ ಸೀರೆ ಬಾರ್ಡ್ರ್ ಚಂದ ಆಗಿದೆ ಅಂತ ಹೇಳಿದ್ಲಲ್ಲ, ಹಾ. ಅದಕ್ಕೆ ಬಾರ್ಡ್ರ್ ಅಷ್ಟೇ ಕಟ್ ಮಾಡಿಕೊಟ್ಟೆ. ಅಯ್ಯ ನಿನ್ ರಾಜಿಕ್ ನಾನ್ ಮಿಷಿನ್ ಆನ್ ಮಾಡ್ಬಾ. ಆಯ್ತು ಬಿಡು. ಹಂಗು ಹಿಂಗು ಎಂಟಿ ಕೈಲಿ ಒದೆ ತಿಂದೆ ಅನ್ನು. ಯಾರು ಓದ ತಿಂದಿದ್ದು? ನಾನ್ ತಿಂದಿಲ್ಲ. ಮತ್ತೆ ಅವಳೇ ಹೊಡದ್ಲು. ಎಂಟಿನ ಹೆಂಗ್ ಅದ್ಬಸ್ತಲ್ಲಿ ಇಟ್ಕೋಬೇಕು ಅಂತ ನನ್ ನೋಡ್ಕಲಿ. ನಿನ್ನೆ ರಾತ್ರಿ ಹಿಟ್ಟುಣ್ಬೇಕಾದ್ರೆ ಹಿಟ್ಟಲ್ಲಿ ಗಂಟ್ ಸಿಕ್ತು ಅಂತ ಹಿಟ್ಟಿನ ದೊಣ್ಣೆ ತಗೊಂಡು ಮಡಗಿವ್ನೆ, ಇನ್ನೂ ಮ್ಯಾಕೆದ್ದಿಲ್ಲ. ಅದೇನೋ ಸಂಘ ಬೇರೆ ಮಾಡ್ಕೊಂಡವ್ರಲ್ಲಪ್ಪ, ಆ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ. ತಿಥಿ ಹೇಳಲಿ ಕಾಗೆ ಮುತ್ಕೊಂಡಂಗ್ ಮುತ್ಕತವೆ. ಓಹೋ, ನೆನೆದವರ ಮನದಲ್ಲಿ ಬಂದ್ರು ನೋಡಿ ಉದಯೋನ್ಮುಖ ಪ್ರತಿಭೆಗಳು. ಉದಯೋನ್ಮುಖ ಪ್ರತಿಭೆಗಳಲ್ಲ, ಊದ್ಕೊಂಡಿರೋ ಪ್ರತಿಭೆಗಳು. ಓ ಬರ್ಬೇಕು ಸಂಘದ ಸದಸ್ಯರು. ಏನೇ ಚಿಕ್ಕ ನರ್ಸಿ, ಮದ್ವೆಗಿನ್ನ ಮುಂಚೆ 7 ತೂಕದ ಮಲ್ಲಿಗೆ ಇದ್ದಂಗಿದ್ದೆ, ಈಗ ನೋಡಿದ್ರೆ 7 ಈ ಮೆಲ್ಲಗೆ ಆಗಿದೀಯಾ? ಯಾಕೆ ನನ್ಗೆ ಹೇಳಕ್ಕಾಗಿಲ್ಲ, ನೀ ಬಂದು ಎತ್ತು ಅಂತ ನೀನ್ ಏನಾರ ಕರ್ತಿದ್ನ? ಮರ್ವಾದಿಯಾಗಿ ಪಂಚ ಎಳಿಸಿ ಸೈಡ್ಗೆ ಹೋಗಿ ನಿಂತ್ಕೊ, ಮುಂದೆ ಶ್ರುತಿ ಅಕ್ಕ ಕುಂತವ್ರೆ. ಸಾರಿ ಮೇಡಮ್. ಅದ್ಯಾ ಪರಂದಮ್ಮ, ಏನ್ ಹೇಳು, ಈರುಳ್ಳಿ ರೇಟು ಗಗನಕ್ಕೆ ಹೋಗ್ಬಿಟ್ಟೈತೆ. ಈರುಳ್ಳಿ ತಿನ್ನಂಗಿಲ್ಲ, ತಿಂದ ಮೇಲೆ ಸುಮ್ನೆ ಇರಂಗಿಲ್ಲ. ಏನಂದೆ? ಏನಿಲ್ಲ ಬಿಡು, ಇದು ಗಂಡಸನ ಮಾತು. ಅತ್ಲಾಗೆ ಇರ್ಲಿ, ಇತ್ತಾಗೇನಾರ ಬಂದ್ರೆ ಕೆಲ್ಸ ಆಯ್ತಾ, ಮಿಷಿನ್ ಆನ್ ಮಾಡ್ತೀನಿ. ಅಯ್ಯೋ ಅವ್ರದ್ದಿದ್ದೆ ಬುಡಕ್ಕ, ಗೊತ್ತಾಯ್ತಾ ಸವಿತಿ ನಿಸ್ಯ? ಅಯ್ಯೋ ಹೆಣ್ಮಗಿನ ಕಷ್ಟನ ನನ್ ಕಣ್ಣಲ್ಲಿ ನೋಡಕ್ ಆಯ್ಕಿಲ್ಲ ಬಿಡವ್ವ. ಅಲ್ಲ, ಅವಳು 9 ತಿಂಗಳು ತುಂಬಿದ್ ಬಸ್ರಿ ಅಂತಾನು ಕಾಣ್ದೆ ಆಪಾಟ ಹೊಡಿಯೋದ ಅವ್ನ್ ಕೈ ಸೇದವ್ನ. ಇನ್ಯಾರು ಅವಳು ಗಂಡ? ಹಾಲಂತ ಸಂಸಾರದಲ್ಲಿ ಹುಡಿಯನ್ ಬಿಟ್ಲಲ್ಲ ಮಿಟಕ್ಲಾಡಿ. ಇನ್ಯಾರು ಅಸುಪ್ನಾತಿ. ಮದ್ವೆ ಹೋಸಿದ್ರಾಗ ಎಲ್ಲ ಸಂದಾಗೆ ಇತ್ತಂತೆ. ಹೊಸ್ದಾಗಿ ಎಲ್ಲ ಚೆನ್ನಾಗಿರ್ತೈತ್ ಕಣ್ ಹೇಳು. ಅವಳ ಚಂದಕ್ಕೆ ಬೆಂಕಿ ಹಾಕ. ಏನ್ ಚಂದವೋ ಏನ್ ಚಾರುವೋ, ಖರ್ಚಿಪಲ್ಲಿ ಬ್ಲೌಸ್ ಹೊಲ್ಸ್ಕೊಂಡು ಟವಲಲ್ಲಿ ಲಂಗ ಹೊಲ್ಸ್ಕೊಂಡು ದಿನಾನ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿದ್ರೆ. ಯಾವ ಬಸ್? ಅದೇ 9 ಗಂಟೆ ಬಸ್ಸು. ಪಂಚಲಿಂಗೇಶ್ವರ. ಆ ಡ್ರೈವರ್ ಮುಂದಕ್ಕೆ ಹೋಗಲ್ವಂತೆ, ತಿರುಗಿ ನೋಡ್ತಾನಂತೆ. ಯಾರು ಅವಳು? ಇನ್ಯಾರು ಅವಳು ತಂಗಿ. ತಂಗಿನ ಚೆನ್ನಾಗವಳ? ಅಯ್ಯೋ ಅವ್ರ ಚಂದಕ್ಕೆ ಇಷ್ಟು ಬೆಂಕಿ ಹಾಕ. ಟೈಮ್ ಎಷ್ಟಲಾ? 8 ಕಾಲ ಆಗಿರ್ಬೇಕು. ಹಂಗಾರೆ ನಡಿ, ಹೋಗೋಷ್ಟೊತ್ತು 9 ಆಗ್ತದೆ. ಈ ಪಂಚರಂಗಿ ಆಟ ಆಡಕ್ಕೆ ಯಾ ಪೊಲೀಸ್ನವ್ರು ಬಂದಿದ್ದು? ಪೊಲೀಸ್ನವರ? ಮೆಂಬರ್ ನಾನು, ಪಂಚಾಯತಿ ಮೆಂಬರ್ ನಾನಿವ್ನಿ. ಮಿಷನ್ ಮಂಜ ಅವನೇ. ನಾವಿದ್ದಂಗೆ ಪೊಲೀಸ್ನವ್ರು ಹೆಂಗೆ ಬಂದ್ರು? ನಮ್ಗೇನ್ ಗೊತ್ತು? ಅಂದ್ರೆ ನಾಳೆ ಗೊತ್ತಾಯ್ತದೆ. ಇಷ್ಟೊತ್ತು ತನಕ ಏನ್ ಹೇಳಿದ್ರೆ? ಮುತ್ತಿನಂತ ಎಂಟಿ ಸೀರಿಯಲ್ ಸವಿತನ್ ಕತೆ. ಅಯ್ಯ ನೀನು ಬರ್ಬಾರ್ದು ಬರ. ಅದೇನೋ ಹೇಳ್ತಾರಲ್ಲ, ಕಲ್ತದ್ ಬಿಡು ಕಲ್ಕತ್ತ ಅಂದ್ರೆ ಊರ್ ಬಿಟ್ಟು ಒಕ್ಕಲ್ತನ ಸುಟ್ರು ಬಿಡಕ್ಕಿಲ್ಲ
ಸೇರ್ದವ ನೀನು ನೋಡು ಕುಂತ್ ಕಡೆನೆ ಕುಂತ್ ಬಿಡ್ತೀಯಲ್ಲ ಅಟ್ಟಿ ಕೆಲ್ಸ ಯಾರು ನಿಮ್ಮ ಅಪ್ಪ ಮಾಡಣ ಸ್ವಲ್ಪ ನಿಧಾನಕ್ಕೆ ಮಾತಾಡು ಏನೋ ನಿಧಾನಕ್ಕೆ ಮಾತಾಡುದು ನೀನ್ ಏನಾಗೋನೆ ಬೀದಿಲ್ ಮಾನ ಮರ್ಯಾದೆ ತೆಗಿಬೇಡ ಕಣಮೆ. ಏನು ಮಾರಾದ್ರು ಒಮ್ಸ್ದವ ಇವನ ಮಕ್ಕಕ್ಕೆ ಮರ್ವಾದಿ ಬೇರೆ ಕೇಳು. ಬೀದಿ ಬಾಗಲ್ ಯಾಕೆ ಗಂಡನ್ ಮರ್ವಾದೆ ತೆಗ್ದಿಯಾ? ಏ ಅಕ್ಕ ನೀ ಸುಮ್ನಿರಕ್ಕ, ಇವನಿಗೆ ಹಿಂಗೆ ಸದ್ರ ಕೊಟ್ಬಿಟ್ರೆ ಊರಾಳೋ ಪಾಳೆಗಾರ ನಾನೇ ಅಂತ ಊರ್ ಅಳ್ಲಾಡ್ತಾ ಇರ್ತಾನೆ. ಇವನಿಗೆ ಅವಾಗ ದೇವ್ ಬಿಡಿಸ್ತಾ ಇರ್ಬೇಕು. ಸರಿ ಸರಿ ಬಾಯ್ ತಗೆ. ಏನ್ ಪರಂದಮ್ಮ ಹಿಂಗ್ ಹೋಗ್ತದ್ಲು ಲೇ, ಹೆಂಡ್ತಿನ ಹೆಂಗ್ ಅದ್ ಬಸ್ತಲ್ಲಿ ಇಟ್ಕೋಬೇಕಂತ ನಾನ್ ನೋಡಿ ಕಲಿಯಲೇ. ಮಾನ ಮರ್ಯಾದೆ ಏನಾರು ಇದ್ದ ನಿನಗೆ? ಅಲ್ಲಿ ಅಟ್ಟಿ ಒಳಗೆ ಕೆಲಸ ಬಿದ್ದಿಟ್ಟಾರ್ತವೆ, ಬಂದು ಕ್ಯಾಮೆ ನೋಡಮ್ಮ ಅನ್ನೋದ್ ಬಿಟ್ಟು ಬೆಳಿಗ್ಗೆ ಬೀದಿರೋಗ ಅಭಿಪಾರಿಗಳ ಜೊತೆಲ್ಲ ಮಾತಾಡ್ತಾ ಕುಂತಿದ್ಯಲ್ಲ. ಮೇ ಸುಮ್ನೆ ರಮ್ಮೆ, ಬೆಳಗ್ಗೆಯಿಂದ ನನಗೆ ಕೆರ್ಕೊಳಕ್ ಪುರ್ಸತ್ತಿಲ್ಲ. ಅಯ್ಯೋ ನಿನ್ ಕೆಲ್ಸವಾ ನಾ ಕಣ್ಣ ನಿನ್ ಸಂಪಾದನೆಯ. ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಕಿತ್ತೋಗಿರೋ ಮೆಷಿನ್ ಮುಂದೆ ಚಿಲ್ಡ್ರೆ ಕಾಸು ಎಣ್ಸೋದು, ಸಂಜೆ ಈಸ್ಪೀಟ್ ಆಡೋದು. ನೋಡಮ್ಮೆ ನನಗ್ ಬೇಕಾದ್ರೆ ಏನಾನು ಅನ್ನೋ, ನಾನ್ ಮಿಸ್ಸಿಗೆ ಏನಾದ್ರು ಅಂದ್ರೆ ಅಷ್ಟೇ ನೋಡು. ನೀನ್ ತಾನೇ ಏನ್ ಮಾಡಿಯಾ? ನಿನ್ನಂಗೆ ಕೆಲ್ಸ ಇಲ್ಲ ಗಳೆಲ್ಲ ಇಲ್ಲೇ ಬಂದು ಹಟ್ಟೆ ಹೊಡಿತಾ ಇದ್ದಾರಲ್ಲ. ಅಕ್ಕ ಯಾರಿಗ ತಂದಿರೋದು? ನಾ ಹಚ್ಚ ಅಂದ್ರೆ ನಿಮ್ಮನೆ ನಾಯಿಗಂತಾನೆ ಯಾಕೆ ಅನ್ಕೊಂಡಿಯಾ? ಊರಲ್ಲೂ ಬೇರೆ ನಾಯಿಗಳು ಇರ್ತವೆ ನೋಡು. ಊರ್ ನಾಯಿಗ್ ನೀನ್ ಬೇಕಾದ ಅನ್ಕೋ, ನಮ್ಮನೆ ನಾಯಿಗ್ ನೀ ಏನು ಅನ್ನಕ್ ಹೋಗ್ಬೇಡ. ಅಲ್ಲ ಕೆಲ್ಸದ ಬರ್ರೆ ಪರಂದಮಯ್ಯ, ಹೆಣ್ಣೈಕಳ್ ಸಂಘ ಗಂಡೈಕಳ್ ನೆಮ್ಮದಿ ಭಂಗ ಅಂತಾರಲ್ಲ, ಅಲ್ಲ ಕಣ್ರವ. ನೀರು ಹಿಡಿಬೇಕಾದ್ರೆ ಜಗಳ ಆಡ್ತೀರಿ, ಡೈರಿಗೆ ಹೋಗ್ಬೇಕಾದ್ರೆ ಜಗಳ ಆಡ್ತೀರಿ, ಬಸ್ ಹತ್ಬೇಕಾದ್ರೂ ಜಗಳ ಆಡ್ತೀರಿ, ಬಸ್ ಇಳಿಬೇಕಾದ್ರೂ ಜಗಳ ಆಡ್ತೀರಿ. ಅದೇನೋ ಸಂಘ ಅಂದ ಕೂಡ್ಲೆ ಒಬ್ರು ಕೊಡ್ತಾರಂಗೆ, ಅಲ್ಲ ಒಂದ್ ತೈಗಳು ಕೊಡ್ತಾರಂಗೆ ಒಂದಾಗ್ಬಿಡ್ತಿರಲ್ಲ. ಈ ಹೆಣ್ಣೈಕ್ಳು ಮರ್ಮನೆ ತಿಳಿಯಕಿಲ್ಲ ಬಿಡು. ಹೆಣ್ಣು ಮಾಯೆ, ಗಂಡು ನಾಯೆ. ನಿನ್ನ ಜನ್ಮಕ್ಕೆ ಎಷ್ಟು ಹಾಕ್ತು. ಹೋಗ ರಾಗಿನ ಮನೆಗೆ ಇಟ್ಬಿಟ್ಟು ಹೋಗಂಗೆ ಡೈರಿಗೆ ಹಾಲು ಹಾಕ್ಬಾ. ನಾನು ಹಾಲಾಕ್ ಹೋಗ. ಇನ್ನೇ ನಾನು ಬರ್ಲೇನ? ಬೇಡ ಬಿಡು, ನಾನೇ ಹೋಗ್ತೀನಿ. ಅಣ್ಣ, ಹಾ ಹಾಲಿನ ಡೈರಿ ಹತ್ರ ಸಿಗು. ಹಾ ನಾನ್ ಬರಕಿಲ್ಲ ಬಿಡು, ನಮ್ಮ ಮಸ ಒದ್ಕೊಂಡೈತೆ. ಒದಿಸ್ಕ. ಏನ ಕೆಸಿಕೊಂಡ್ ನಿಂತ್ಕೊಂಡಿದ್ಯಾ? ಒಳಗೋಗ್ ಕ್ಯಾಮೆ ನೋಡೋಗೋ. ಹಂಗಂತೀಯ? ಬರ್ಲಾ? ಬೇಡ ಬಿಡು. ಬಿಡಿಸಲ್ಲ ಯಾಕೆ ಯಾವಾಗ ನಿನ್ ಗಂಡು ನೋಡಿದ್ರೆ ಉರಿ 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 ಅಂತಿರ್ತೀಯ? ಸುಮ್ಮಿರಕ್ಕ, ನೀನ್ ವಹಿಸ್ಕೊಂಡ್ ಬರ್ಬೇಡ. ಈ ಗಂಡಸ್ರಿಗೆ ಸದ್ರ ಕೊಟ್ರೆ ತಲೆ ಮೇಲೆ ಬಂದ್ ಕೂತ್ಕೋತಾರೆ. ಅಕ್ಕ ಎಷ್ಟ್ ದಿನ ಅಂತ ಮಿಕ್ಸಿ ಕುಕ್ಕರು ಕಾರು ಕಸ ಎಲ್ಲ ಎಷ್ಟ್ ದಿನ ಅಂತ ನಮ್ ಸಂಘದಾಗ ಮಾಡೋದು? ಅಲ್ಲ ಪಕ್ಕದ ಪಾಳ್ಯದವ್ರಲ್ಲ ಟೂರ್ಗ್ ಹೋಗ್ತಾರಂತೆ, ನಾವು ಹೋಗುಮ? ಹೂ ಕನ್ಸ ಸಿಕ್ಕಲ್ಲ, ನಾವು ಟೂರ್ ಹೋಗುಮ. ಅದ್ ಎಷ್ಟ್ ದಿನ ಅಂತ ಇದೇ ಊರಲ್ಲಿ ಅದೇ ಪಟಾಪಟಿ ಚಡ್ಡಿ ನೋಡ್ಕೊಂಡಿರೋದು. ನಾವ್ ಯಾವಾಗ ಜೀನ್ಸು ಬರ್ಮುಡ ನೋಡೋದು ಅಂತೀನಿ. ನೀವೆಲ್ಲ ಹೂ ಅಂದ್ರೆ ಫಾರಿನ್ ಟೂರ್ ಹೋಗೋದೆಯಾ? 1 ಲಕ್ಷ ಎಲ್ರು ಕಟ್ಟಿದ್ರೆ ಫಾರಿನ್ ಹೋಗುಮ? 1 ಲಕ್ಷ? ಹೋಗಕ್ಕ ಹೋಗು. ಅಲ್ಲ ನಮ್ ತಾವ್ ವೀಸಾ ಕೊಡಕ್ಕೆ ದುಡ್ಡಿಲ್ಲ, ಇನ್ 1 ಲಕ್ಷ ಎಲ್ಲಿಂದ ತರುಮ? ಅದಕ್ಕೆಯ ಫಾರಿನ್ ಆಫೀಸರ್ ಹತ್ರ ಮಾತಾಡಿವ್ನಿ. 50,000 ಸಬ್ಸಿಡಿನೂ ಕೊಟ್ಟವ್ರೆ. ಇನ್ನು 50,000 ಕಟ್ಟಿದ್ರೆ ಹೋಯ್ತಾ ಇರೋದೆ. ಎಲ್ಲಿಗೆ? 3 ಗಂಟೆಗೆ ಮೀಟಿಂಗ್ ಇದೆ, ಫಾರಿನ್ ಆಫೀಸರ್ ಬರ್ತಾರೆ, ಬೇಗ ಬಂದ್ಬಿಡಿ. ಬಂದ್ಬಿಡ್ತೀವಿ ನಾವು. ಗಂಡ ಅನ್ಸ್ಕೊಂಡಾನೆ. ಏನಮ್ಮೆ? 3 ಗಂಟೆಗೆ ಫಾರಿನ್ ಆಫೀಸರ್ ಬರ್ತಾರೆ, ಚೇರಲ್ಲಿ ಹಾಕಿ ರೆಡಿ ಮಾಡು. ಆಯ್ತು ಬಿಡಮ್ಮೆ, ನಾನ್ ರೆಡಿ ಆಗಿ ಬರ್ತೀನಿ. ನೀನ್ ಅಂದಕ್ ರೆಡಿ ಬೇರೆ. ಆ? ಏನಿಲ್ಲ, ಚೇರ್ ಎಷ್ಟಾಕ್ಲಿ ಅಂದೆ. ಓಹೋ, ಮಿಷಿನ್ ಮಂಜ, ವರ್ಕ್ ಇಸ್ ವರ್ಕ್ಶಿಪ್. ಇದಕ್ ಬಟನ ಬಿಚ್ಚಿಲ್ಲ. ಪರಂದಮ್ಮ, ರಾಗಿ ತಂದ್ವಾ ಮಿಷನ್ಗೆ ಹಾಕಿದ್ವಾ ಇಟ್ಟು ತಗೊಂಡು ಹೋದ್ವಾ ಅನ್ನಂಗಿರ್ಬೇಕು. ಮಿಷನ್ ಯಾಕೆ ಹೀಟ್ ಆಗ್ಲಿಲ್ಲ, ಬೇರಿಂಗ್ ಯಾಕೆ ಕಟ್ಟಾಗೈತೆ ಅಂದ್ರೆ? ಆಯ್ತು ಬಿಡು, ಏನಿಗೆ ಕೇಳಲ್ಲ. ಸರಿ, ನೀನ್ ಯಾಕ್ಲ ಬಂದೆ? ಅಕ್ಕ ಕರೆದಿದ್ಲು, ಏಯ್! ಸಂಘದ ಮೀಟಿಂಗ್ ಇದೆ, ಭಾಷಣಕ್ ಬಾ ಅಂತ. ಒಳ್ಳೆ ನಸ್ಕುನ್ನಿ ಪರಂದಮ್ಮ ನೀನು. ಪರಂದಮ್ಮ, ಮಾರಂ ಬಿಟ್ಟಿರ ಕೋಣ ಈ ಕಡೆ ತಿರುಗ್ತೈತೆ, ದಡಿ ತಗೊಳ್ಳೋ. ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪುಷ್ಗಳು ಹಾಕಿ ಕಾಣ್ತಾ ಇದ್ದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಎಂತ ಸವಾಲು ಮರಾಯ, ನನ್ನ ಸವಾಲು ಅಲ್ಲಿ ಹೋಗಿದ್ದೇನೆ. ಅಲ್ಲ, ನಾನು ಎಷ್ಟು ಎತ್ತಿದ್ದೇನೆ ಆದ್ರೆ ಕೊಡಲಿ ಅಲ್ಲ. ಇಲ್ಲಿ ನಾನು ಪ್ರಶ್ನೋತ್ತರ ಕಾರ್ಯಕ್ರಮ ಇಟ್ಟಿದ್ದೀರಾ, ಇದಕ್ಕೆ ಉತ್ತರ ಹೇಳ್ತಾ ಕೂತ್ಕೊಳ್ಳುವುದ ನಾನು? ಭಾಷೆ ಅಲ್ವಾ ನನಗೆ? ಅಲ್ಲ ಎಂತ ನನಗೂ ಅರ್ಥ ಆಗ್ಲಿ, ಕೊಡ್ಲಿ ಯಾಕೆ? ಅಲ್ಲ ಒಳಗೆ ಮಗು ಕೇಳಿದಾಗ ಉಂಟು. ಅಲ್ಲ
ಎಂತ ನಿಮ್ಮ ಕಿವಿ ಎಲ್ಲ ಡಮರಾಗಿದೆಯಾ? ಡಮರಾಗಿದೆಯಾ? ಮಗು ಅಳ್ತಾ ಇದೆ, ನೋಡ್ಬಾರ್ದಾ ಹೋಗಿ? ಅದು ಮೊಬೈಲ್ ರಿಂಗ್ ಅಲ್ವಾ? ಮತ್ತೆ ಮೊಬೈಲ್ ಮೊಬೈಲ್ ರಿಂಗ್ ಅದು. ಅಯ್ಯೋ ಮೊಬೈಲ್ ರಿಂಗ್ ಅಲ್ಲ ಮಾರಾಯ, ಮಗು ಅಳ್ತಾ ಇರುವುದು ಅದು. ಡಾಕ್ಟ್ರೆ ಇಲ್ಲಿ ಡೆಲಿವರಿಯಲ್ಲಿ ಅದು ಹೇಗೆ ಡಾಕ್ಟ್ರೆ? ಎಲ್ಲ ದೇವರ ಆಟ ಅಮ್ಮ. ಎಲ್ಲ ಈಗ ನೋಡು, ಬ್ಲೂಟೂತ್ ಮತ್ತು ಶೇರಿಕಲ್ಲೂ ಕೂಡ ನಾವು ಡೆಲಿವರಿ ಮಾಡ್ತೇವೆ. ಮತ್ತೆ ನಮ್ಮ ಕಾಲದಲ್ಲೆಲ್ಲ ಹೀಗಿತ್ತ? ದೇವ್ರ ದೊಡ್ಡ ಮರ ಇದು ಡೆಲಿವರಿ ಆಯ್ತಾ ಇಲ್ವಾ? ಬನ್ನಿಯ ಬನ್ನಿಯ. ತಂದು ಹಾ, 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 ಹಾ. ನೋಡಿ ನೋಡಿ ನೋಡಿ, ಇದು ನಿಮ್ಮ ಮನೆಗೆ ಬಂದ ಹೊಸ ಸದಸ್ಯ. ನೋಡಿ ನೋಡಿ, ರಾಜ ಕಳೆ ಮುಖದಲ್ಲಿ. ನಾನು ಹೇಳ್ತೇನೆ, ಖಂಡಿತವಾಗಿ ಮುಂದೆ ದೊಡ್ಡ ರಾಜಕೀಯ ವ್ಯಕ್ತಿ ಆಗ್ತಾನೆ. ಮಗುಗಂಟು ಬಾಯಲ್ಲಿ ಎತ್ತೋ ಮಾರ. ಓ ಅಣ್ಣ, ಓ ಅಣ್ಣ, ಓ ಅಣ್ಣ. ಮಗು ಗಂಡು ಹೌದು, ನೀನ್ ಹಿಡ್ಕೊಂಡಿರೋದು ಕೈ ಬೆರಳಿ. ನೋಡಿ 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 ನೋಡಿ, ಕಣ್ಣು ಮೂಗು ಬಾಯೆಲ್ಲ ಅಜ್ಜಿಯಾಗಿ ಉಂಟು. ಪುಟ ಇಲ್ಲಿ ನೋಡು, ಮಾವ ನೋಡು. ಆಹಾ, ನಗುದ್ ನೋಡ. ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ಅಯ್ಯೋ ಬೆಪ್ಪ, ಪೇಸ್ಟ್ ಅಲ್ಲಿ ಉಪ್ಪಿದೆ, ಆದ್ರೆ ಬಾಯಲ್ಲಿ ಹಲ್ಲಿಲ್ಲ. ಏ ಪುಟ, ಕಂದ ಪುಟ. ಡಾಕ್ಟ್ರೆ, ಇದೆಂತ ಕರ್ಮ ಮರ, ಸಿಕ್ಕಾಪಟ್ಟೆ ಲೀಕೇಜ್ ಉಂಟು, ಎಕ್ಸ್ಚೇಂಜ್ ಮಾಡಿ ಬೇರೆ ಕೊಡಿ. ಎಕ್ಸ್ಚೇಂಜ್ ಮಾಡಿ ಬೇರೆ ಕೊಡ್ಲಿಕ್ಕಿದೆ ಅಂತ ಬಾಂಬೆ ಬಜಾರಿಂದ ತಂದಿದ್ದಾನ? ಚಿಕನ್ ಇರುವಾಗ ಎಲ್ಲ ಲೀಕೇಜೇ ಬರುವುದು. ಬಾ ಆಚೆ ನಾವು. ನಾನು ಹೇಳಿದಲ್ಲ, ರಾಜಕೀಯ ವ್ಯಕ್ತಿ ಆಗ್ತಾನಂತ. ಗ್ಯಾರಂಟಿ ಇವನು ನೀರಾವರಿ ಸಚಿವ ಆಗ್ತಾನೆ. ಉಪ್ಪು ನೀರಾವರಿ ಒಳ್ಳೆ ಹಾಕ್ತಿದ್ದ. ಕೊಡಿ 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 ಬಾಬು. ನನ್ನ ಗಂಡನಿಗೂ ಹಾಗೆ ಸಂತಾನಾಭಿವೃದ್ಧಿ ಸಚಿವ ಆಗ್ಬೇಕಂತ ಭಾರಿ ಆಸೆ ಇತ್ತು. ಅವರು ಸಚಿವರಾಗಿ ಆಗಿದೆಯಲ್ಲ, ಡಜನ್ 2 ಅಲ್ವಾ ಬಾಕಿ ಇರೋದು? ಅದೌದು. ಡಾಕ್ಟ್ರೆ, ನೀವು ಈ ಸೂಜಿ, ಕತ್ರಿ, ಸುತ್ತಿಗೆ, ಕೊಡ್ಲಿ ಎಲ್ಲ ಯಾಕೆ ಕೇಳಿದ್ದು? ನೀವೇ ಮಾಡಿದ್ದು ಎಲ್ಲ, ನೀವೇ ಕಾರಣ. ಕುತ್ಕೊಂಡು ನೋಡುದು ಮರ ಇದು. ಡಾಕ್ಟ್ರೇ ಎಲ್ಲಿದ್ದೀರಿ, ಬೇಗ ಬನ್ನಿ, ಪೇಯ್ನ್ ಉಂಟು. ಎಂತ ಟೆನ್ಷನ್ ಕೊಟ್ಟರು ಗೊತ್ತಾ ಇವರು ನನಗೆ? ನಾನು ಅಲ್ಲಿಂದ ಬರುವಾಗ ಟೆನ್ಷನ್ ಮಾಡ್ಕೊಂಡು ನನ್ನ ಕಿಟ್ಟಿದ್ದು ಬೀಗ ಮರೆತು ಬಂದಿದ್ದು. ನಾನು ಇದನ್ನೆಲ್ಲ ಕೇಳಿದ್ದು ಬೀಗ ಬಡಿಲಿಕ್ಕೆ.